ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮೊದಲನೇ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಸಂವಿಧಾನ ಕಡ್ಡಾಯ ವಿಷಯದಲ್ಲಿ ಈ ವರ್ಷ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯಾಗಿದ್ದು 2 ಅಂಕದ 4 ಪ್ರಶ್ನೆಗಳನ್ನು 16 ಅಂಕದ 2 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಬರೆಯಬೇಕಾಗಿದ್ದು 2 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಲು ಬಹಳ ದಿನಗಳ ನಂತರ ನಾನು ಯೂಟ್ಯೂಬ್ ಮೂಲಕ ತಮ್ಮನ್ನು ಸಂಪರ್ಕಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. Friends, this time Rani Chennamma University had changed the examination pattern wherein the students of first semester of degree course who are studying Indian Constitution have to answer 4 questions of 2 marks each and 2 questions of 16 marks. To help the students, I have prepared certain questions and I want to discuss those questions with you for the benefit of you people in your upcoming examinations. ಈ 2 ಅಂಕದ ಪ್ರಶ್ನೆಗಳು ಅಂದಾಗ ಎಂಥ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸುಮಾರು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ. ಮೊದಲನೆಯ ಪ್ರಶ್ನೆ ನನಗೆ ಬರುವ ವಿಚಾರ, ಸಂವಿಧಾನ ರಚನಾ ಸಮಿತಿ ಎಂದರೇನು? ಏಕೆ 2 ಅಂಕಗಳಿಗೆ ಪ್ರಶ್ನೆ ಬರೀಬೇಕು, ಉತ್ತರ ಬರೀಬೇಕು ನಾವು. ಸಂವಿಧಾನ ರಚನಾ ಸಮಿತಿ ಎಂದರೇನು? ಇದಕ್ಕೆ ಉತ್ತರ, ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ಸಮಯದಲ್ಲಿ ಸಂವಿಧಾನ ಕಾನೂನಿನ ಅಥವಾ ಸಂವಿಧಾನಾತ್ಮಕ ಕಾನೂನಿನ ತಜ್ಞರನ್ನು ಒಳಗೊಂಡ ಒಂದು ಸಮಿತಿಯನ್ನು ರಚನೆ ಮಾಡುತ್ತಾರೆ. ಈ ಸಮಿತಿಯ ಮೂಲ ಉದ್ದೇಶ ಅಥವಾ ಆದ್ಯ ಕರ್ತವ್ಯ ಆ ರಾಷ್ಟ್ರಕ್ಕೆ ಅವಶ್ಯಕವಿರುವ, ಅಂದರೆ ಅಲ್ಲಿಯ ರಾಜಕೀಯ ಸನ್ನಿವೇಶ, ರಾಜಕೀಯ ಅವಶ್ಯಕತೆಗಳು, ರಾಜಕೀಯ ಪರಿಸರ ಮತ್ತು ಪರಿಸ್ಥಿತಿ ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಆ ರಾಷ್ಟ್ರಕ್ಕೆ ಅವಶ್ಯಕವಿರುವಂತಹ ಒಂದು ಸಂವಿಧಾನವನ್ನು ರೂಪಿಸಿಕೊಡಲು ರಚಿಸಲ್ಪಟ್ಟ ಸಮಿತಿ ಇದಾಗಿದೆ. ಒಂದೇ ಲೈನ್ನಲ್ಲೇ ಒಂದು ರಾಷ್ಟ್ರದ ಸಂವಿಧಾನವನ್ನು ನಿರ್ಮಾಣ ಮಾಡಲು ರೂಪಿಸಿದಂಥ ತಜ್ಞರ ಸಮಿತಿ ಇದಾಗಿದೆ. The first question for you is, what do you mean by Constituent Assembly? Constituent Assembly is constituted to constitute the constitution of a state. Constituent Assembly is constituted to constitute the constitution of a state. In the sense, when a new constitution is to be made, at that time, a committee of experts is formulated to draft the constitution for that country. Such a committee is known as a Constituent Assembly. ಎರಡನೆಯ ಪ್ರಶ್ನೆ, ಗಣರಾಜ್ಯವೆಂದರೇನು? ಮಿತ್ರರೇ, ಸಾಮಾನ್ಯ ಅರ್ಥದಲ್ಲಿ ನಾವು ಗಣರಾಜ್ಯವೆಂದರೇನು ಅನ್ನುವ ಪ್ರಶ್ನೆ ಬಂದಾಗ ಏನು ಹೇಳ್ತೀವಿ ಅಂತಂದರೆ, ಎಲ್ಲಿ ರಾಷ್ಟ್ರದ ಮುಖ್ಯಸ್ಥ, ಸಂವಿಧಾನಾತ್ಮಕ ಮುಖ್ಯಸ್ಥನನ್ನು ಜನತೆ ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಿರುತ್ತಾರೆ, ಎಲ್ಲಿ ರಾಷ್ಟ್ರದ ಮುಖ್ಯಸ್ಥನನ್ನು ಆ ರಾಷ್ಟ್ರದ ಜನತೆ ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಿರುತ್ತಾರೆ, ಅಂತಹ ಒಂದು ರಾಷ್ಟ್ರಕ್ಕೆ ನಾವು ಗಣರಾಜ್ಯ ಅಂತ ಕರೀತಾ ಇದ್ದೀವಿ. ಉದಾಹರಣೆಗೆ ಭಾರತ, ಅಮೇರಿಕೆ, ಫ್ರಾನ್ಸ್ ಇವುಗಳನ್ನು ನಾವು ಕೊಡಬಹುದು. ಯಾಕಂದರೆ ಇಲ್ಲಿ ಚುನಾಯಿತ ಅಧ್ಯಕ್ಷರಿದ್ದಾರೆ. ಇಂಗ್ಲೆಂಡ್, ಜಪಾನ್ನಂಥ ರಾಷ್ಟ್ರಗಳು ಅಲ್ಲಿ ಅರಸ ಇರೋದ್ರಿಂದ ಅವು ಗಣರಾಜ್ಯಗಳಾಗುವುದಿಲ್ಲ. ಅಂದರೆ ಗಣರಾಜ್ಯ ಅಂದ್ರೇನು? ಯಾವ ರಾಷ್ಟ್ರದ
ಸಂವಿಧಾನಾತ್ಮಕ ಮುಖ್ಯಸ್ಥನನ್ನು ಆ ರಾಷ್ಟ್ರದ ಪ್ರಜೆಗಳು ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಿರುತ್ತಾರೆ. ಅಂಥ ಒಂದು ರಾಷ್ಟ್ರಕ್ಕೆ ನಾವು ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಕರೆಯುತ್ತೇವೆ. ಇಲ್ಲಿ ನಾವು ಒಂದು ಅಂಶವನ್ನು ಗಮನಕ್ಕೆ ತೆಗೆದುಕೊಂಡ್ರೆ, ಈ ರಿಪಬ್ಲಿಕನ್ ಸರ್ಕಾರ ಅಥವಾ ಗಣರಾಜ್ಯ ಸರ್ಕಾರ ಅನ್ನುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು, ರಾಜಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಅಂದರೆ ಇದು ಪ್ರಜಾಪ್ರಭುತ್ವ ಸರ್ಕಾರ, ಇದು ರಾಜಪ್ರಭುತ್ವಕ್ಕೆ ವಿರುದ್ಧವಾದದ್ದು ಅಂತ ಲಿಖಾಕ್ ಹೇಳ್ತಾ ಇದ್ದಾನೆ. ಜೆಲಿನಿಕ್ ಎನ್ನುವರು ಅನೇಕ ವ್ಯಕ್ತಿಗಳಿಂದ ನಡೆಸುವ ಸರ್ಕಾರದ ಪದ್ಧತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಆಕ್ಸ್ಫರ್ಡ್ ಡಿಕ್ಷನರಿ ನಮಗೇನು ಹೇಳ್ತಾ ಇದೆ ಅಂತಂದರೆ, ಪರಮಾಧಿಕಾರ ಪ್ರಜೆಗಳು ಮತ್ತು ಅವರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಕೈಯಲ್ಲಿದ್ದರೆ ಅದನ್ನು ಗಣರಾಜ್ಯ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಫಾರ್ ಯು ಇಸ್, ವಾಟ್ ಡು ಯು ಮೀನ್ ಬೈ ಎ ರಿಪಬ್ಲಿಕ್? In simple sentence, we may say that a republic is one wherein the head of the state is elected by the people of that state for a prescribed term. A republic is one wherein the head of the state is elected by the people of that state for a prescribed term. For example, in America, United States, he is elected for 4 years. In India, he is elected for 5 years. Remember, a republic is against monarchy or kingship. Wherever you have kingship, for example, Japan and England, they are not republics. They are not republics. We have to remember that. That is why the New Oxford Dictionary defines the supreme power of the state is with the people and enacted by the representatives elected by them. That state is a republic. ಮುಂದಿನ ಪ್ರಶ್ನೆ, ಜಾತ್ಯತೀತ ರಾಷ್ಟ್ರವೆಂದರೇನು? ಒಂದು ರಾಷ್ಟ್ರದಲ್ಲಿ ಹಲವು ಜಾತಿಗಳು ಇದ್ದಾಗ ಅಲ್ಲಿ ಸಮಸ್ಯೆ ಬರ್ತಾ ಇದೆ. ಉದಾಹರಣೆಗೆ ಭಾರತದಲ್ಲಿ ಜಾತ್ಯತೀತ ರಾಷ್ಟ್ರವೆಂದರೆ ನಮ್ಮ ಸಂವಿಧಾನವು ಯಾವುದೇ ಜಾತಿಯ ಪರವೂ ಅಲ್ಲ, ಯಾವುದೇ ಜಾತಿಯ ವಿರುದ್ಧವೂ ಅಲ್ಲ. ಜಾತಿಯ ವಿಷಯದಲ್ಲಿ ನಮ್ಮದೊಂದು ನಿರ್ಲಿಪ್ತ ರಾಷ್ಟ್ರ. ಯಾವುದೇ ಜಾತಿಯನ್ನು ನಮ್ಮ ರಾಷ್ಟ್ರದ ಜಾತಿ ಅಂತ ಒಪ್ಪಿಕೊಳ್ಳುವುದಿಲ್ಲ. ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮಗಳಿಗೆ ನಾವು ಸಮಾನ ಗೌರವವನ್ನು ಕೊಡ್ತಾ ಇದ್ದೀವಿ, ಸಮಾನ ರಕ್ಷಣೆಯನ್ನು ನೀಡ್ತಾ ಇದ್ದೀವಿ. ಅಂದರೆ ಜಾತಿಯಿಂದ ಅತೀತವಾದ, ಜಾತಿ ವ್ಯವಸ್ಥೆಯಿಂದ ದೂರವಿರುವ ರಾಷ್ಟ್ರ ನಮ್ಮದು. ನಮ್ಮ ರಾಷ್ಟ್ರ ಯಾವುದೇ ಜಾತಿಯ ಪರವೂ ಅಲ್ಲ, ಯಾವುದೇ ಜಾತಿಯ ವಿರುದ್ಧವೂ ಅಲ್ಲ, ಜಾತಿಯ ವಿಷಯದಲ್ಲಿ ನಿರ್ಲಿಪ್ತವಾಗಿರುವ, ತಟಸ್ಥವಾಗಿರುವಂಥ ಒಂದು ರಾಷ್ಟ್ರ. ನಾವು ಯಾವುದೇ ಜಾತಿಯನ್ನು ನಮ್ಮ ರಾಷ್ಟ್ರದ ಜಾತಿಯನ್ನಾಗಿ ಒಪ್ಪಿಕೊಂಡಿಲ್ಲ. ಉದಾಹರಣೆಗೆ ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ಲಾಮನ್ನು ತಮ್ಮ ರಾಷ್ಟ್ರದ ಧರ್ಮವಾಗಿ ಒಪ್ಪಿಕೊಂಡಿದ್ದಾವೆ. ಕ್ರಿಶ್ಚಿಯನ್ ರಾಷ್ಟ್ರಗಳು ಕ್ರಿಶ್ಚಿಯಾನಿಟಿಯನ್ನು ತಮ್ಮ ರಾಷ್ಟ್ರದ ಧರ್ಮವಾಗಿ ಒಪ್ಪಿಕೊಂಡಿದ್ದಾವೆ. ಭಾರತದಲ್ಲಿ ಆ ರೀತಿ ಇಲ್ಲ. ಆ ಕಾರಣಕ್ಕಾಗಿ ನಮ್ಮದೊಂದು ಜಾತ್ಯತೀತ ರಾಷ್ಟ್ರ. What do you mean by a secular state? The simple answer is, a secular state is one wherein no religion is recognized as official religion of the state. A secular state is one wherein no religion is recognized as a secular, no religion is recognized as religion of the state. All religions are treated equally. All religions have equal respect and recognition. We have not accepted any religion as our official religion of the state. We are neither religious nor anti-religious, but we are neutral in the matters of religion. We have not accepted any religion in the sense, say, take for example, certain Islamic countries have accepted Islam as their official religion.
Christian countries have accepted Christianity as their official religion, but India has not accepted any religion like that. That is why we say that India is a secular country. ಮುಂದಿನ ಪ್ರಶ್ನೆ, ಸಮಾಜವಾದಿ ರಾಷ್ಟ್ರವೆಂದರೇನು? ಒಂದು ಮಾತನ್ನು ನೆನಪಿಟ್ಕೊಡ್ರಿ, ನಮ್ಮ ಭಾರತದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಭಾರತದಲ್ಲಿ ಸಮಾಜವಾದಿ ಪ್ರಜಾಪ್ರಭುತ್ವ ಇದೆ. ನಮ್ಮ ಸಮಾಜವಾದ ಎಂಥದ್ದು ಅಂತಂದರೆ, ಶ್ರೀಮಂತಿಕೆ ಮತ್ತು ಬಡತನದ ಮಧ್ಯದ ಒಂದು ಏನು ಅಂತರ ಇದೆ, ಆ ಗ್ಯಾಪ್ ಅಂತ ಏನು ಕರಿತಾ ಇದ್ದೀವಿ, ಆ ಗ್ಯಾಪನ್ನು ತುಂಬಲು ಮಾಡಿಕೊಂಡಂಥ ಒಂದು ಸಮಾಜವಾದ ನಮ್ಮದು. ಈ ಸಮಾಜವಾದಿ ವ್ಯವಸ್ಥೆಯನ್ನು ತರಲು ಮೂಲ ಕಾರಣ ಸುಖಿ ರಾಜ್ಯದ ನಿರ್ಮಾಣ. ಅಂದರೆ ನಮ್ಮ ರಾಷ್ಟ್ರದಲ್ಲಿ ಏನು ಶ್ರೀಮಂತರು ಮತ್ತು ಬಡವರ ಮಧ್ಯೆ ಒಂದು ಕಂದಕ ನಿರ್ಮಾಣವಾಗಿದೆ, ಆ ಕಂದಕವನ್ನು ತುಂಬಲಿಕ್ಕೆ ನಾವು ಸಮಾಜವಾದಿ ವ್ಯವಸ್ಥೆಯ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಪ್ರಜಾಪ್ರಭುತ್ವ ಸಮಾಜವಾದ ಶ್ರೀಮಂತರ ಹತ್ತಿರದ ಹೆಚ್ಚಿನ ಆಸ್ತಿಯನ್ನು ಪಡೆದುಕೊಂಡು ಅದನ್ನು ಬಡವರಿಗೆ ಹಂಚಿ ಬಡವರನ್ನು ಮೇಲೆತ್ತುವ, ಅವರನ್ನು ಮುಖ್ಯವಾಹಿನಿಗೆ ತರುವ ಏನು ಯತ್ನ ಇದೆ, ಇದಕ್ಕೆ ನಾವು ಸಮಾಜವಾದಿ ವ್ಯವಸ್ಥೆ ಅಂತ ಕರೀತಾ ಇದ್ದೀವಿ. ಇದಕ್ಕೆ ಸಮ್ಮಿಶ್ರ ಅರ್ಥವ್ಯವಸ್ಥೆ ಅಂತಲೂ ಕರೀತಾ ಇದ್ದಾರೆ, ಮಿಕ್ಸ್ಡ್ ಎಕಾನಮಿ ಅಂತಲೂ ಕರೀತಾ ಇದ್ದಾರೆ. ಅದನ್ನು ನೆನಪಿಟ್ಕೊಳ್ಬೇಕು. What do you mean by a socialist state? We say that India is a socialist state, but ours is a democratic socialism. We have to remember democratic socialism in the sense we want to bridge the gap between the rich and poor. The excess property that the rich is having, that is taken back and distributed among the poor people to uplift them. For example, Bhudana, Ashraya Yojana. The government is giving certain facilities to the poor people to uplift them and to bring them in the mainstream of the society. That is what we call democratic socialism in India. It is also known as mixed economy. We have to remember that much. Mixed economy. ಮುಂದಿನ ಪ್ರಶ್ನೆ, ವಯಸ್ಕ ಮತದಾನ ಪದ್ಧತಿ ಎಂದರೇನು? ಬಹುಶಃ ನಾನು ಇದನ್ನು ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ವಯಸ್ಕ ಮತದಾನ ಪದ್ಧತಿಯ ಬಗ್ಗೆ ವಿವರವಾದ ಚರ್ಚೆಯನ್ನು ನಾನು ಮಾಡಿದಂತಿದೆ. ಆದರೆ ಈ ವಯಸ್ಕ ಮತದಾನ ಪದ್ಧತಿಯನ್ನು ಸರಳ ಶಬ್ದದಲ್ಲಿ ನಾವೇನು ಹೇಳ್ಬೋದಪ್ಪ ಅಂತಂದರೆ, ನಿರ್ದಿಷ್ಟ ವಯಸ್ಸನ್ನು ಪೂರೈಸಿರುವ ವಯಸ್ಕರಿಗೆ, ನಾವು ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾ ಇದ್ದೀವಿ. ನಿರ್ದಿಷ್ಟ ವಯಸ್ಸನ್ನು ಪೂರೈಸಿದ, ಆದರೆ ಇವತ್ತು 18 ವರ್ಷ ಇದೆ, ಅದು ಮೊದಲು 21 ವರ್ಷ ಇತ್ತು. ಅದರ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ. ನಿರ್ದಿಷ್ಟ ವಯಸ್ಸು ಅಂದರೆ 18 ವರ್ಷ ವಯಸ್ಸನ್ನು ಪೂರೈಸಿದಂತಹ ಎಲ್ಲ ಪ್ರಜೆಗಳಿಗೆ, 18 ವರ್ಷ ವಯಸ್ಸನ್ನು ಪೂರೈಸಿದಂತಹ ಎಲ್ಲ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡುವ ಒಂದು ಪದ್ಧತಿಗೆ ನಾವು ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾ ಇದ್ದೀವಿ. ಈ ವಯಸ್ಕ ಮತದಾನ ಪದ್ಧತಿ ಸಂವಿಧಾನದ 326ನೇ ವಿಧಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. 1989ರಲ್ಲಿ 61ನೇ ತಿದ್ದುಪಡಿಯ ಮೂಲಕ ಈ ವಯಸ್ಕ ಮತದಾನ ಪದ್ಧತಿಯಲ್ಲಿ 21ರಿಂದ 18 ವರ್ಷಕ್ಕೆ ಇಳಿಸಿ 18 ವರ್ಷ ವಯಸ್ಸನ್ನು ದಾಟಿದ ಎಲ್ಲ ಪ್ರಜೆಗಳಿಗೆ ಅವರ ಜಾತಿ, ಮತ, ಪಂಥ, ಭಾಷೆ, ವರ್ಣ, ಲಿಂಗ ಅಥವಾ ಶಿಕ್ಷಣ, ಅವರ ಅಂತಸ್ತು ಇದ್ಯಾವುದನ್ನೂ ನೋಡದೆ, ಜಾತಿ, ಮತ, ಪಂಥ, ಭಾಷೆ, ಶಿಕ್ಷಣ, ಅಂತಸ್ತು, ಲಿಂಗ ಇದ್ಯಾವುದನ್ನು ನೋಡದೆ 18 ವರ್ಷ ದಾಟಿದ ಎಲ್ಲ ಪ್ರಜೆಗಳಿಗೆ ಮತದಾನ ಹಕ್ಕನ್ನು ನೀಡುವುದಕ್ಕೆ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾ ಇದ್ದೀವಿ. ಇದನ್ನು 21ರಿಂದ 18ಕ್ಕೆ 61ನೇ ತಿದ್ದುಪಡಿ ಮೂಲಕ ತಂದಿದ್ದಾರೆ ಅನ್ನೋದನ್ನು ನಾವುಗಳು ನೆನಪಿಟ್ಕೊಳ್ಬೇಕು.
The next question for you is, what do you mean by universal adult franchise? In my earlier video, I have discussed it, but for 2 marks question, once again I have to discuss it. Friends, in India, we are giving the right to vote to all those who have completed 18 years, irrespective of their caste, color, creed, race, language, or anything like that. We are not looking at their education, we are not looking at their qualification, we are not looking at their economical, social, or political position. Every citizen of the country who has completed the age of 18 is enfranchised in India. At the time of the commencement of the constitution, the age was 21 years. But the amendment, as I told you, 61st amendment reduced the age from 21 to 18 in 1989. Next question. ಸಂಯುಕ್ತ ಸರ್ಕಾರ ಎಂದರೇನು? ಸಂಯುಕ್ತ ಸರ್ಕಾರವೆಂದರೆ ಸರ್ಕಾರದ ಅಧಿಕಾರಗಳು ವಿಕೇಂದ್ರೀಕರಣವಾಗಿರುತ್ತವೆ. ಎಲ್ಲಿ ಸರ್ಕಾರದ ಅಧಿಕಾರಗಳು ವಿಕೇಂದ್ರೀಕರಣವಾಗಿವೆಯೋ ಅಂಥ ಒಂದು ಸರ್ಕಾರಕ್ಕೆ ನಾವು ಸಂಯುಕ್ತ ಸರ್ಕಾರ ಅಂತ ಕರೀತಾ ಇದ್ದೀವಿ. ಸರ್ಕಾರದ ಅಧಿಕಾರಗಳ ವಿಕೇಂದ್ರೀಕರಣವೆಂದರೆ ಸಂವಿಧಾನಬದ್ಧವಾಗಿ ಸರ್ಕಾರದ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯ ವಿಕೇಂದ್ರೀಕರಣಗೊಂಡಿದ್ದರೆ ಅಥವಾ ಹಂಚಲ್ಪಟ್ಟಿದ್ದರೆ ಅಂತಹ ಒಂದು ಸರ್ಕಾರಕ್ಕೆ ನಾವು ಸಂಯುಕ್ತ ಸರ್ಕಾರವೆಂದು ಕರೆಯುತ್ತೇವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಅಧಿಕಾರ ಹಂಚಿಕೆಯಾಗಿದೆ. ಇಂಥ ಒಂದು ವ್ಯವಸ್ಥೆ ಇದ್ದರೆ ಅದಕ್ಕೆ ನಾವು ಸಂಯುಕ್ತ ಸರ್ಕಾರ ಅಂತ ಕರೀತಾ ಇದ್ದೀವಿ. ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಇದೆ ಅಂತ ನಾವು ಹೇಳ್ತೀವಿ. What do you mean by federation or federal government? A federation is one wherein the governmental powers are decentralized. If the powers of the government are divided and distributed, if the governments of the powers of the government are divided and distributed between the central government and state governments constitutionally, if they are distributed and divided constitutionally, that system of government is known as federal government. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ. ನಾನು ಕೆಲವು ಪ್ರಶ್ನೆಗಳನ್ನು ನಿಮಗೆ ಆಯ್ಕೆ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಸಂಸದೀಯ ಸರ್ಕಾರವೆಂದರೇನು? ಶಾಸಕಾಂಗದಿಂದ ಸರ್ಕಾರದ ನಿರ್ಮಾಣವಾಗಿ ಶಾಸಕಾಂಗವು ಸರ್ಕಾರದ ನಿಯಂತ್ರಣ ಮಾಡುತ್ತಿದ್ದರೆ ಹಾಗೂ ಆ ಸರ್ಕಾರವನ್ನು ತೆಗೆದುಹಾಕುವ ಅಧಿಕಾರ ಶಾಸಕಾಂಗಕ್ಕಿದ್ದರೆ ಅದಕ್ಕೆ ನಾವು ಸಂಸದೀಯ ಸರ್ಕಾರವೆಂದು ಕರೆಯುತ್ತೇವೆ. ನೋಡ್ರಿ, ಸರ್ಕಾರದ ನಿರ್ಮಾಣ ಶಾಸಕಾಂಗ ಮಾಡ್ತಾ ಇದೆ, ಸರ್ಕಾರದ ನಿಯಂತ್ರಣ ಶಾಸಕಾಂಗ ಮಾಡ್ತಾ ಇದೆ, ಸರ್ಕಾರದ ನಿರ್ನಾಮ ಕೂಡ ಶಾಸಕಾಂಗ ಮಾಡ್ತಾ ಇದೆ. ಅಂದರೆ ಶಾಸಕಾಂಗದಿಂದ ಸರ್ಕಾರ ರಚಿಸಲ್ಪಟ್ಟು ಆ ಸರ್ಕಾರವನ್ನು ಶಾಸಕಾಂಗ ನಿಯಂತ್ರಿಸುತ್ತಿದ್ದರೆ, ಅದೇ ವೇಳೆಗೆ ಸರ್ಕಾರ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಹೋದಾಗ ಆ ಸರ್ಕಾರವನ್ನು ಕಿತ್ತೊಗೆಯುವ ಅಧಿಕಾರವನ್ನು ಶಾಸಕಾಂಗ ಹೊಂದಿದ್ದರೆ ಅದಕ್ಕೆ ಸಂಸದೀಯ ಸರ್ಕಾರವೆಂದು ಕರೆಯುತ್ತಾರೆ. ಈ ಸಂಸದೀಯ ಸರ್ಕಾರಕ್ಕೆ ಅನಿಶ್ಚಿತ ಸರ್ಕಾರ, ಕ್ಯಾಬಿನೆಟ್ ಮಾದರಿಯ ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ ಅಂತಲೂ ಕರೀತಾರೆ. ಸಂಸದೀಯ ಸರ್ಕಾರಕ್ಕಿರುವ ಬೇರೆ ಹೆಸರುಗಳೆಂದರೆ ಜವಾಬ್ದಾರಿಯುತ ಸರ್ಕಾರ, ಕ್ಯಾಬಿನೆಟ್ ಮಾದರಿಯ ಸರ್ಕಾರ, ಅನಿಶ್ಚಿತ ಸರ್ಕಾರ. ಭಾರತದಲ್ಲಿ ನಾವು ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೀವಿ. What do you mean by parliamentary government? A parliamentary form of government is one wherein the legislature, that is the parliament, creates the government by providing majority. It controls the government by criticizing or asking information or seeking some clarification from the ministers.
And if the government is not working properly, it is capable of or authorized to remove that government, to dismiss that government. If that power is there with the parliament, that system of government is known as parliamentary government. Parliamentary government is also known as responsible government, cabinet government, and unstable government. Responsible government, cabinet government, unstable government. These are the other names of parliamentary form of government. In a parliamentary form of government, we find that there is close relationship or harmonious relationship between the legislature and executive. Thank you. We shall continue tomorrow.